ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಯಾವ ರೀತಿಯಾಗಿತ್ತು ನಿಫ್ಟಿ ಎಕ್ಸ್ಪೈರಿ, ಅದೇ ರೀತಿಯಾಗಿ ಈ ವಾರದಲ್ಲಿ ಇವತ್ತೇ ಲಾಸ್ಟ್ ದಿನ ಅಲ್ವಾ, ನಾಳೆ ರಜಾ ಇದೆ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತಾಗಿ. ಸೊ ನೋಡೋಣ, ಸೋಮವಾರಕ್ಕೆ ಸುಮಾರು ಬದಲಾವಣೆಗಳಾಗ್ತಾ ಹೋಗ್ಬೋದು. ಇವಾಗ ಇಂಡಿಯಾದು ಚೈನಾದು ಫ್ಲೈಟ್ ಮತ್ತೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬ್ರಿಕ್ಸು ಒಂದಾದ್ಮೇಲೆ ಒಂದು ನಡೀತಾನೆ ಇದೆ, ಏನಾದ್ರು ಚೇಂಜಸ್ ಬರ್ಬೋದು ವೀಕೆಂಡಲ್ಲಿ, ನೋಡ್ತಾ ಹೋಗೋಣತ್ತೆ. ಮಾರ್ಕೆಟ್ ಕೂಡ ಇವತ್ತು ಏನು ಬೇಕಾದ್ರೂ ಆಗಲಿ ಅಂತ ಒಂದು ಬಸ್ ಸ್ಟ್ಯಾಂಡಲ್ಲೇ ಕ್ಲೋಸಿಂಗ್ ಆಗಿದೆ. ಇವತ್ತು ಬೆಳಗ್ಗೆ ವಿಡಿಯೋ ಮಾಡಿದ್ದೆ, ನೆನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತೊಂದು ದೊಡ್ಡ ಜಿಗಿತ ಕೊಡುತ್ತಾ ಮಾರ್ಕೆಟ್, ಆ ಥರ ಒಂದು ಕ್ಲೋಸ್ ಮಾಡಿ ಹೋಗುತ್ತಾ ಅಂತ. ಆದರೆ 3 ದಿನ ರಜೆ ಇದೆ, ಸಸ್ಪೆನ್ಸ್ನ ಹಾಗೆ ಇಟ್ಕೊಂಡು ಮುಂದಕ್ಕೆ ಹೋಗಿದೆ. ಟಾಟಾ ಸ್ಟೀಲು 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿ ವಿಪ್ರೋದಲ್ಲಿ 2% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಇವತ್ತು ನೋಡಿ IT ಸೆಕ್ಟರ್ ಇವತ್ತು ದಿನದ ಟಾಪ್ ಗೇನರ್ ಅಂತ ಹೇಳ್ತಬಹುದು. ತುಂಬ ಫ್ಲಾಟ್ ಡೇ. ಸ್ಟಾಕಲ್ಲೂ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ, ಅರ್ಧ ಸ್ಟಾಕ್ಗಳು ರೆಡ್ಡಲ್ಲಿದ್ದರೆ ಅರ್ಧ ಸ್ಟಾಕ್ಗಳು ಗ್ರೀನಲ್ಲಿ ಇರ್ತಾ ಹೋಯಿತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೆ ನೌಕರಿನಲ್ಲಿ 3% ಅಪ್ ಮೌಂಟ್ ಬಂದಿತ್ತು. ಬಜಾಜ್ ಹೌಸಿಂಗ್ ಫೈನಾನ್ಸಲ್ಲಿ 3.83% ಅಪ್ ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಯಾಗಿ ಜಿಂದಾಲ್ ಸ್ಟೀಲಲ್ಲಿ ನಿನ್ನೆ ತುಂಬ ಚೆನ್ನಾಗಿತ್ತು ಮೆಟಲ್ ಸೆಕ್ಟರ್, ಇವತ್ತೆಲ್ಲ ಮತ್ತೆ ವಾಪಸ್ಸು ನೆಗೆಟಿವ್ ಬಂದಿದೆ. ಏನೋ ನ್ಯೂಸ್ ಬರ್ತಾ ಇರ್ಬೋದು ಸ್ಟೀಲ್ ಸೆಕ್ಟರಲ್ಲಿ, ಯಾರಾದರೂ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅಂದರೆ ಸೆಕ್ಟರ್ ಸ್ಪೆಸಿಫಿಕ್ ಆಗಿ ದಯವಿಟ್ಟು ಕಮೆಂಟ್ ಮಾಡಿ. ಇವತ್ತು ಬಜಾಜ್ ಹೋಲ್ಡಿಂಗ್ ಕಂಪ್ನಿನಲ್ಲೂ ಕೂಡ ಅದರಲ್ಲೂ ಕೂಡ ಚೆನ್ನಾಗಿ ಮೂವ್ಮೆಂಟ್ ಬಂದಿತ್ತು. ನಿಫ್ಟಿ 50 ಬಜಾಜ್ ಫೈನಾನ್ಸು ಚೆನ್ನಾಗಿ ಕೊಟ್ಟಿತ್ತ ಇಲ್ಲ, ಬಜಾಜ್ ಫಿನ್ ಸರ್ವಿಸು ಅದು ಆಲ್ಮೋಸ್ಟ್ ಫ್ಲಾಟ್ ಆಗಿದೆ ಬಜಾಜ್ ಫೈನಾನ್ಸ್ ಎಲ್ಲ. ಬಟ್ ಬಜಾಜ್ ಹೌಸಿಂಗ್ ಫೈನಾನ್ಸು ಮತ್ತು ಹೋಲ್ಡಿಂಗ್ ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಸೊ ನಿಫ್ಟಿನಲ್ಲಿ ಏನಾಯಿತು ಅಂತಂದರೆ ಇವತ್ತು ಎಲ್ಲಿತ್ತು ಅದೇ ಝೋನಲ್ಲೇ ಓಪನ್ ಆಯಿತು. ನೋಡಿ ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ, ಆಯಿತು ಇಲ್ಲೊಂದು ಬಂದಿದೆ, ಈ ಝೋನ್ ಥರ ಬಂದಿದೆ, ನಾಳೆ ಏನಾಗಬೇಕು, ಫಸ್ಟ್ ಟಾರ್ಗೆಟ್ ಇರೋದು ನಮಗೆ ಫಸ್ಟ್ ಆಫ್ ಆಲ್ 24,700 ಮೇಲ್ಗಡೆ ಹೋಗಬೇಕು. 24,700 ಮೇಲ್ಗಡೆ ಹೋಯಿತು ಅಂದರೆ 800ರಿಂದ 850 ಟಾರ್ಗೆಟ್ ಅಚೀವ್ ಆಗ್ಬೋದು ಅಂತ ಇವತ್ತು ಬೆಳಗ್ಗೆ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಹೇಳಿದ್ದೆ. ಯಾಕಂದರೆ ಈ ಥರ ಒಂದು ಪ್ಯಾಟರ್ನ್ ಬಂದಿದ್ದರಿಂದ, ಸೊ ಇಲ್ಲಿ ಬಂದು ಕ್ಲೋಸಿಂಗ್ ಆಗಿದ್ದರಿಂದ ಅದೇ ಝೋನಲ್ಲಿ ಓಪನ್ ಆಯಿತು. ಅದೇ ಝೋನಲ್ಲಿ ಓಪನ್ ಆಗಿ ಇಡೀ ದಿನ ಇಲ್ಲೇ ಇತ್ತು. ಇದನ್ನ ಎಕ್ಸ್ಪೆಕ್ಟ್ ಮಾಡೋದಿತ್ತ ನೋಡಿ, ಎಷ್ಟೊಂದು ವಿಚಾರಗಳು ಕ್ಲೋಸಿಂಗ್ ಎಲ್ಲ ಆಗಿರುತ್ತೆ, ಆಮೇಲೆ ಎಲ್ಲಿ ಓಪನ್ ಆಗುತ್ತೆ ಅಂದರೆ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತೀನಿ. ಗ್ರೂಪಲ್ಲಿ ಇದ್ದವರು ದಯವಿಟ್ಟು ಕಮೆಂಟ್ ಮಾಡಿ. ಬೆಳಗ್ಗೆ ಫಸ್ಟ್ 15 ಮಿನಿಟ್ಸಲ್ಲೇ ಇಷ್ಟು ದೊಡ್ಡ ಕ್ಯಾಂಡಲ್ ಆದಾಗ ನಾವೇನಂತ ಮಾತಾಡ್ಕೊಂಡ್ವಿ, ಇವತ್ತು ಅಟ್ಲೀಸ್ಟ್ ಸೆಕೆಂಡ್ ಹಾಫ್ ತನಕ ಅಂತೂ ನಮಗೆ ಏನು ಇಲ್ಲ, ಇದ್ರೊಳಗಡೆ ಇಂಟರ್ನಲ್ ಕ್ಯಾಂಡಲ್ ಆಗಿ ಉಳಿಯುತ್ತೆ ಅಂತ. ಅದೇ ಥರ ಆಯಿತು. ಸೆಕೆಂಡ್ ಹಾಫಲ್ಲಿ ಒಂದ್ಸಲ ಬ್ರೇಕ್ಔಟ್ ಆಗುತ್ತೆ ಅನ್ನೋ ಥರ ಆಯಿತು. ಆಯ್ತಲ್ಲ ಕೆಳಗಡೆ ಬರ್ತಾ ಹೋಯ್ತು ಅಂತ ಏನೂ ಆಗಲಿಲ್ಲ. ಕೊನೆಗೆ ಅದೇ ಝೋನ್ ಒಳಗಡೆ ಇವತ್ತು ತುಂಬ ಬ್ಯಾಲೆನ್ಸ್ಡ್ ಆಗಿ 24,700ರಿಂದ 600 ಒಂದು ಪೊಸಿಷನ್ ಉಳಿಸ್ಕೊಂತ ಹೋದ್ರು ಆಪ್ಷನ್ ಚೈನಲ್ಲಿ. ಅದೇ ರೀತಿ ಕ್ಲೋಸ್ ಆಗ್ತಾ ಹೋಯಿತು. 24,600 ಬ್ರೇಕ್ ಡೌನ್ ಆಗ್ತಿದ್ದಾಗಲೂ ಓಯ್ ನಮಗೆ ಸಾಥ್ ಕೊಟ್ಟಿರಲಿಲ್ಲ, ಇಲ್ಲ ಕೆಳಗೆ ಹೋಗ್ತೀನಿ ಅಂತ ಹೇಳಿರಲಿಲ್ಲ, ಬಿಕಾಸ್ ಒಳ್ಳೆ ಸಪೋರ್ಟಲ್ಲಿ ಬಿಲ್ಡಪ್ ಆಗಿತ್ತು. ಸೊ ಇವಾಗ ಒಂದು ಟಿಪಿಕಲ್ ಬಸ್ ಸ್ಟ್ಯಾಂಡ್ನ ಮಾಡಿಬಿಟ್ಟು ಹೋಗಿದೆ ಮಾರ್ಕೆಟ್ ಅಲ್ವಾ. ಈಗ ಬಸ್ ಸ್ಟ್ಯಾಂಡಿಗೆ ಈಗ ಯಾವ ಥರ ಬೇಕಾದರೂ ಜಾಗ ಇದೆ ಇಲ್ಲಿ, ಯಾಕಂದರೆ ಇಲ್ಲಿ ಹಿಂದೆ ಎಲ್ಲ ಟ್ರೈ ಮಾಡಿರುವಂಥ ಝೋನು, ಆ ಝೋನಿಗೆ ಬಂದ್ಬಿಟ್ಟು ಈಗ ಅಟೆಂಡ್ ಮಾಡಿ ನಿಂತಿದೆ ಈ ಝೋನ್ನ. ಸೊ ಈ ಝೋನ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಖಂಡಿತವಾಗ್ಲೂ ನಮಗೆ 24,850 ಈ ಟೆರಿಟರಿ ಏನಿದೆ ಆ ಟೆರಿಟರಿಗೆ ಹೋಗೋಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲ ಅಂದರೆ ಇಲ್ಲಿಂದ ರಿಜೆಕ್ಷನ್ ಬರಬೇಕು ಅಂದರೆ ನೋಡೋಣ ಸೋಮವಾರ ಯಾವ ರೀತಿಯಾಗಿ ರಿಜೆಕ್ಷನ್ ಬರ್ತಾ ಹೋಗುತ್ತೆ ಅಂತ ಒಂದು ಬಾಟಮ್ ಔಟ್ ಆಗೋಗಿತ್ತು. ಸೊ ಮಾರ್ಕೆಟ್ ಯಾವುದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿ ಆನ್ಸರ್ ಮಾಡಿಲ್ಲ. ಸೊ ಪೊಸಿಷನ್ ಉಳಿಸ್ಕೊಂಡಿತ್ತಂದರೆ ಅಗೇನ್ 50-50 ಚಾನ್ಸ್, ಮೇಲ್ಗಡೆನೂ ಹೋಗ್ಬೋದು ಕೆಳಗಡೆ ಹೋಗ್ಬೋದು. ಇವತ್ತು ಬಸ್ ಸ್ಟ್ಯಾಂಡ್ ಮಾಡಿದೆ ಅಂದರೆ ಅರ್ಥ ಅಲ್ಲಿ 50-50 ಇದೆ, ಹಗ್ಗ ಜಗ್ಗಾಟ ಇದೆ ಅಂತ. ನ್ಯೂಸ್ಗಳು ಇದ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ, ನೋಡೋಣ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಪೇಂಟ್ ಬೆಳೆಯೋದು ಏನಾದ್ರು ನಿಂತಿದೆಯಾ, ಇಲ್ಲ ರೀ, ಪೇಂಟ್ ಬೆಳೀತಾನೆ ಇದೆ ನೋಡಿ. ಒಂದಿನ ಗ್ರೀನ್ ರೆಡ್, ಗ್ರೀನು ರೆಡ್, ರೆಡ್ ಗ್ರೀನು, ಇದೇ ರೀತಿಯಾಗಿ ಪೇಂಟ್ ಬೆಳೀತಾ ನ್ಯಾರೋ ರೇಂಜಲ್ಲಿ ಉಳ್ಕೊಂಡಿದೆ. ಅರ್ಥ ಏನೋ ಒಂದು ದೊಡ್ಡ ಮೂಮೆಂಟ್ ಬರೋದಿದೆ. ಈಗ ಸೋಮವಾರ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಕೆಳಗಡೆ ಬರ್ತಾ ಹೋಗುತ್ತಾ, ಇಲ್ಲ ಇಲ್ಲಿಂದ ಇಷ್ಟೇ ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಅಂತ ಮೇಲ್ಗಡೆ ಹೋಗುತ್ತಾ ಅನ್ನೋದು ಇವಾಗ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. 100 ಡೇ ಮೂವಿಂಗ್ ಆವರೇಜಲ್ಲಿ ಬಂದು ಕೂತಿದೆ. ಯಾವುದೇ ಅಸಂಪ್ಷನ್ ಮಾಡೋಕ್ಕೆ ಇಲ್ಲಿ ಅವಕಾಶಗಳೇ ಇಲ್ಲ, ಸುಮ್ಮನೆ ಅಸಂಪ್ಷನ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಓಪನ್ ಆಗಲಿ, ಓಪನ್ ಆದಮೇಲೆ ಮೇಲ್ಗಡೆ ಕರ್ಕೊಂಡು ಹೋಗುತ್ತೆ ಅಂದರೆ ಮೇಲ್ಗಡೆ ಹೋಗೋಣ, ಕೆಳಗಡೆ ಕರ್ಕೊಂಡು ಹೋಗುತ್ತೆ ಅಂದರೆ ಕೆಳಗಡೆ ಹೋಗೋಣ. ಇದೇ ಥರ ವ್ಯೂ ಇಟ್ಕೊಂಡಿರಬೇಕು ಸೋಮವಾರಕ್ಕೆ, ಇಲ್ಲ ಅಂದರೆ ಪೊಸಿಷನ್ನು ಕಷ್ಟ ಆಗ್ತಾ ಹೋಗುತ್ತೆ. ಅದೇ ರೀತಿ ಗಿಫ್ಟ್ ನಿಫ್ಟಿ ನೋಡ್ತಾ ಹೋಗೋದಾದ್ರೆ ಈಗ ಕರೆಕ್ಷನ್ ಬಂದಿದೆ. 24,500ಕ್ಕಿಂತ ಕೆಳಗಡೆ, ಎಲ್ಲಿ ಕ್ಲೋಸಿಂಗ್ ಆಗಿತ್ತು 600ರಲ್ಲಿತ್ತು, 24,575ಕ್ಕಿಂತ ಕೆಳಗಡೆ ಬರ್ತಾ ಇದೆ. ಏನಾದ್ರು ನ್ಯೂಸ್ ಆಗ್ತಿದೆ US ಅಲ್ಲಿ, ಏನು ಕತೆ ಗೊತ್ತಿಲ್ಲ. ಗಿಫ್ಟ್ ನಿಫ್ಟಿ ಅಂತೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಕ್ರೂಡು ಇವತ್ತು ಎಕ್ಸ್ಪೈರಿ ಆಗಿತ್ತು, ಎಂಥ ಜಂಪ್ ಹೊಡೆದ್ಬಿಡ್ತು ನೋಡಿ ಕೊನೆ ಮೂಮೆಂಟಿಗೆ. ಕ್ರೂಡು ಆಲ್ಮೋಸ್ಟು 5,570 ಈ ಲೆವೆಲ್ಗೆಲ್ಲ ಬಂದಿದೆ ಕ್ರೂಡು. ಸೊ ಕ್ರೂಡಲ್ಲಿ ಬಿಟ್ಟು ಕೊಡಲ್ಲ ಅಂತ ಹೇಳ್ತಾ ಇದೆ ಮತ್ತೇನು ಇಲ್ಲಿ ನೋಡಂತೆ. ಇವತ್ತು ಎಕ್ಸ್ಪೈರಿ ದಿನ ಆಗಿತ್ತು, ಕೊನೆಯ ಟೈಮಲ್ಲಿ ಇವತ್ತು ಜಂಪ್ ಹೊಡೆದಿದೆ ಕ್ರೂಡು. ಇಂಡಿಯಾ ವಿಕ್ಸು ಕೂಡ ಕೆಳಗಡೆ ಬಂದಿಲ್ಲ. ಸೊ ಮಾರ್ಕೆಟು ಈಸಿಯಾಗಿ ಮೇಲ್ಗಡೆ ಹೋಗೋ ಥರ ಸಿಚುಯೇಷನ್ ಈಗಲೂ ಕೂಡ ಕೊಡ್ತಾ ಇಲ್ಲ. ಅಂದರೆ ಕೆಳಗಡೆ ಬಂದು ಸೆಟ್ಲ್ ಆಗೋಕ್ಕೆ ಬಿಡ್ತಾ ಇಲ್ಲ ನೋಡಿ. ಕೆಳಗಡೆ ಬಂದಿರುತ್ತೆ, ದೇನ ಮುಗಿಯೋಷ್ಟೊತ್ತಿಗೆ ಮತ್ತೆ ಮೇಲ್ಗಡೆ ಹೋಗಿ ಸೆಟ್ಲ್ ಆಗುತ್ತೆ. ಅಂದರೆ ಯಾವುದಕ್ಕೂ ಕೂಡ ಮಾರ್ಕೆಟು ರೆಡಿ ಇಲ್ಲ ಅನ್ನೋದು ಇದು ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಕೂಡ 240ರಿಂದ ಒಂದು ಸ್ವಲ್ಪ ಬೌನ್ಸ್ ತೊಗೊಂಡಿದೆ. ನೋಡಿ ಇದನ್ನು ಕ್ಲೀನಾಗಿ ಪ್ಯಾಟರ್ನ್ ಮಾಡ್ತು ಅಂದರೆ ಆಗ ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಚಾನ್ಸ್ ತೊಗೊಂಡು ಹೋಗ್ಬೋದು, ಸದ್ಯಕ್ಕೆ ಬೇಡ. ಸಿಲ್ವರಲ್ಲಿ ಆ ಟೈಮಲ್ಲಿ ಒಂದು ಕರೆಕ್ಷನ್ ಆಗ್ತಾ ಇದೆ. ಗೋಲ್ಡಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಬರ್ತಾ ಇದೆ, ಬರಲಿ ಬಿಡಿ. ಗೋಲ್ಡ್ ಇನ್ನೂ ಕರೆಕ್ಷನ್ ಬರುತ್ತಾ ಏನು ಕತೆ ಗೊತ್ತಿಲ್ಲ, ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಬಿಟ್ಟು ಕಾಪರಲ್ಲಿ 890 ಲೆವೆಲ್ನ ಬಿಟ್ಟು
ಬಿಟ್ಟು ಮೇಲ್ಗಡೆ ಹೋಗೋಕ್ಕಾಗಲಿಲ್ಲ. USD INR ಈಗಲೂ ಕೂಡ 87-88 ರೂಪಾಯಿನಲ್ಲಿ ಚಿಲ್ಲರೆಲ್ಲ ನಡೀತಾ ಇದೆ. ನಾಳೆ ಇಂಡಿಪೆಂಡೆನ್ಸ್ ಡೇಗೆ ರಜಾ ಇದೆ. ಅದು ಬಿಟ್ಟರೆ ಗಣೇಶನ ಹಬ್ಬಕ್ಕೂ ಕೂಡ 27ನೇ ತಾರೀಕು ರಜಾ ಇದೆ. 2 ರಜಾ ಇದೆ ಈ ತಿಂಗಳು, ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ ಕಾರ್ಪೊರೇಟ್ ಆ್ಯಕ್ಷನ್ ಅಂತ ನೋಡ್ತಾ ಬರೋದಾದರೆ ನಿನ್ನೆ ಏನು ಬಂದಿತ್ತು ಅಷ್ಟೇ, ಹೊಸದಾಗಿ ಏನೂ ಬಂದಿಲ್ಲ ಇವತ್ತು ಕಾರ್ಪೊರೇಟ್ ಆ್ಯಕ್ಷನ್ ಬೇರೆದು. HDFCದು ನಾನು ಚೆಕ್ ಮಾಡೋಕ್ಕಾಗಲಿಲ್ಲ, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಇನ್ನೂ ಎಕ್ಸ್ ಡೇಟ್ ಇದೆ, ಅದಕ್ಕೆ ಟೈಮು ನೋಡೋಣ ಯಾವತ್ತು ಇದ್ದಿದ್ದು ಬೋನಸ್ಸಿಂದು. HDFC ಬ್ಯಾಂಕ್ದು 26 ಆಗಸ್ಟ್ ತನಕ ಟೈಮ್ ಇದೆ. 26 ಆಗಸ್ಟ್ ತನಕ ಯಾರ್ಯಾರು ಅಕ್ಯುಮುಲೇಟ್ ಮಾಡ್ಕೊತಾರೋ ಅವರಿಗೆ 1:1 ಸ್ಪ್ಲಿಟ್ ಅಂತ ಹೇಳಿದ್ದಾರೆ. ನೋಡೋಣಂತೆ ಅದೇನಾಗುತ್ತೆ ಅಂತ. ಅದೇ ರೀತಿಯಾಗಿ ಬರೀ ಹಿಂಗೆ ಅನೌನ್ಸ್ ಮಾಡ್ತಿರಂಗೆ ಮಾಡಬೇಕು. ಇಲ್ಲ ಲಾಂಗ್ ಟರ್ಮ್ ಅಂತಂದರೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತಲ್ವ ಈಲ್ಡು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಇವತ್ತು 527 ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. IOC ರಿಸಲ್ಟ್ಸ್ ಇತ್ತು ನೋಡಿ. IOC ವೆರಿ ಇಂಪಾರ್ಟೆಂಟು. ಪ್ರಾಫಿಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರಾಫಿಟ್ ಯಾಕೆ ಮಾಡೋಕ್ಕಾಗಲ್ಲ ಹೇಳಿ? ಇವಾಗ ಎಥನಾಲ್ ಬ್ಲೆಂಡಿಂಗ್ ಆಗಿದೆ, ಈ ಥರ ನೋಡಿ. ನೆನ್ನೆನೂ ಮಾತಾಡಿದ್ವಿ BPCL, HPCL ಈ ಥರದಕ್ಕೆಲ್ಲ. ಬಟ್ IOCನಲ್ಲಿ ಅವ್ರದ್ದು ಇದು ಕೂಡ ಇದೆ, ಮ್ಯಾನುಫ್ಯಾಕ್ಚರಿಂಗು ಕೂಡ ಇರ್ತಾ ಹೋಗುತ್ತೆ. ಬಟ್ ರೆವೆನ್ಯೂಲಿ ಇಂಪ್ಯಾಕ್ಟ್ ಬಿದ್ದಿದೆ, ಪ್ರಾಫಿಟು ಚೆನ್ನಾಗೇ ಮಾಡ್ತಾ ಇದ್ದಾರೆ. ಅಶೋಕ್ ಲೇಲ್ಯಾಂಡಲ್ಲಿ 18% ಜಂಪ್ ಬಂದಿದೆ, ವಿಚ್ ಇಸ್ ಎ ಗುಡ್ ಸೈನ್. ವೋಡಾಫೋನು ಆಲ್ರೆಡಿ ಲಾಸು, ಮತ್ತು ಇನ್ನೂ ಜಾಸ್ತಿ ಲಾಸ್ ಆಗಿದೆ ಇವಾಗ. ಸೊ ವೋಡಾಫೋನು ಎಷ್ಟು ದಿನ ನಡೆಯುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಐನಾಕ್ಸ್ ವಿಂಡಲ್ಲಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಆಸ್ಟ್ರಾಜೆನೆಕಾದಲ್ಲಿ ನೆಗೆಟಿವಿಂದ ಪಾಸಿಟಿವ್ ಆಗಿ ಬಂದಿದ್ದಾರೆ. ಸೊ ಅಮರ್ ರಾಜಾ ಈ ಥರ ಸುಮಾರು ಕಂಪ್ನಿಗಳು ಬಂದಿದೆ. ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ನೀವು ನೋಡಿದ್ರಿ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಸುಮಾರು ಸ್ಟಾಕ್ಗಳು ಇವತ್ತು ಆಲ್ಮೋಸ್ಟ್ 527 ಕಂಪ್ನಿಗಳದ್ದು ರಿಸಲ್ಟ್ಸ್ ಬಂದಿತ್ತು. ಈ ಕ್ವಾರ್ಟರಲ್ಲಿ ಯಾರ್ಯಾರು ರಿಸಲ್ಟ್ ಅನೌನ್ಸ್ ಮಾಡಬೇಕಾಗಿತ್ತು ಅವ್ರದ್ದೆಲ್ಲ ಆಲ್ಮೋಸ್ಟ್ ಆಗಿದೆ. 4700 ಕಂಪ್ನಿಗಳಲ್ಲಿ, ಮುಖ್ಯವಾದ ಕಂಪ್ನಿಗಳಲ್ಲಿ 4000 ಕಂಪ್ನಿಗಳಲ್ಲಿ ಆಲ್ರೆಡಿ ರಿಸಲ್ಟ್ ಬಂದಿದೆ. ಓವರಾಲ್ ಪಾಸಿಟಿವ್ ಆಗೇ ಇದೆ. ಆದರೂ ಕೂಡ ನೆಟ್ ಪ್ರಾಫಿಟ್ಟು 8% ಆನ್ ಅನ್ ಆವ್ರೇಜ್ ಕೊಟ್ಟಿದೆ. ರೆವೆನ್ಯೂ 6% ಕೊಟ್ಟಿದೆ, ವಿಚ್ ಇಸ್ ಎ ಡೀಸೆಂಟ್ ಗ್ರೋತ್. ತೀರಾ ಕೆಟ್ಟದು ಅಂತ ಏನಲ್ಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಡಿಯಾ ಡೇಟಾ ನೋಡ್ತಾ ಹೋಗೋದಾದರೆ. ಜೊತೆಗೆ S&P ಗ್ಲೋಬಲ್ ಅವರು ಇದು GDP ಫೋರ್ಕಾಸ್ಟನ್ನು ಕೂಡ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ರೇಟಿಂಗು 6.5% ಏನೋ ಕೊಟ್ಟಿದ್ದಾರಲ್ವ. ಸೊ ಅದು ಕೂಡ ಒಂದು ಪಾಸಿಟಿವ್ ಸೈನು. ಆದರೆ ಗ್ಲೋಬಲ್ ಸೆಂಟಿಮೆಂಟೇ ವೀಕ್ ಇದ್ದಾಗ ಮಾರ್ಕೆಟು ಅಷ್ಟೊಂದು ಚೆನ್ನಾಗಿ ನಡೆಯೋಕ್ಕಾಗೋದಿಲ್ಲ. ಸೊ ಅದೇ ಇಂಪ್ಯಾಕ್ಟ್ ಬರ್ತಾ ಇರೋಂಥದ್ದು. ಟ್ಯಾರಿಫಿಂದು ಇವರು ಮೇಂಟೈನ್ ಆಗುತ್ತೆ ಈ ಥರ ಅಂತೆಲ್ಲ ಅವ್ರು ಕೊಟ್ಟಿದ್ದಾರೆ ಒಂದು ರಿಮಾರ್ಕ್ಸ್ನ. ಅದು ಒಳ್ಳೆ ಸಂಕೇತನೇ S&P ಗ್ಲೋಬಲ್ ಕಡೆಯಿಂದ ನಮಗೆ ಬಂದಿದ್ದಂಥದ್ದು. ಆದರೆ ಯಾವ ರೀತಿಯಾಗಿ ಅದು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ನೋಡ್ತೋಗೋಣ. ಇದನ್ನು ಸ್ಪೆಸಿಫಿಕ್ ಆಗಿ ಇದನ್ನು ಬಿಟ್ಟು ನ್ಯೂಸ್ ಅಂತ ನೋಡೋದಾದರೆ ಏನೋ ಇನ್ನೂ ಮತ್ತೆ ಡಬಲ್ ಟ್ಯಾರಿಫ್ ಅಂತ ಮಾತಾಡ್ತೀವಿ, ಈ ಥರ ಅಂತೆಲ್ಲ ಬಂದಿತ್ತು. EU ರೀಜನಲ್ಲಿ US ಕಡೆ ಅದರದ್ದೆಲ್ಲ ಮಾತುಕತೆ ನಡೀತಿದೆ, ನಿಮ್ಗೆ ಗೊತ್ತಿದೆ. ಅದ್ರ ಮಧ್ಯದಲ್ಲಿ ಇದು ಕೂಡ ಬಂದಿತ್ತು. ಅದೇನಾಗುತ್ತೆ ಅಂತ ನೋಡೋಣ. ಜೊತೆಗೆ ನ್ಯಾಷನಲ್ ಹೈವೇ ಟೋಲ್ಗಳನ್ನು ಅದರ ಆ ಫ್ರೇಮ್ವರ್ಕನ್ನು ಚೇಂಜ್ ಮಾಡೋಕ್ಕೆ ಒಂದು ನೀತಿ ಆಯೋಗದ ಜೊತೆಗೆ ಮಾತಾಡ್ತಾ ಇದ್ದಾರಂತೆ. ಏನಂತ ಏನಾದರೂ ಸ್ವಲ್ಪ ರಿವೈಸ್ ಮಾಡೋಕ್ಕಾಗುತ್ತಾ ಅಂತ. ರಿವೈಸ್ ಅಂದರೆ ನನಗೆ ಗೊತ್ತಿಲ್ಲ, ಜಾಸ್ತಿ ಮಾಡ್ತಾರೋ ಕಡಿಮೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ. ಜೊತೆಗೆ ಟಾಟಾ ಸನ್ಸ್ ಶೇರ್ ಹೋಲ್ಡರ್ಸ್ದು ಇವಾಗ ನೋಯಲ್ ಅವ್ರದ್ದು ಅಪಾಯಿಂಟ್ಮೆಂಟ್ಗೋಸ್ಕರ ಒಂದು ಅಪ್ರೂವಲ್ ಬೇಕು ಅಂತ ಕೇಳಿತ್ತು. ನೋಯಲ್ ಟಾಟಾ ಅವ್ರದ್ದು ಏನವರು ಮೇನ್ ಇದಕ್ಕೆ ತೊಗೊತಾ ಇದ್ದಾರಲ್ಲ, ಡೈರೆಕ್ಟರ್ಶಿಪ್ನ ತೊಗೊತಾ ಇದ್ದಾರಲ್ಲ, ಅದು ಮತ್ತು ಇನ್ನೂ 3ದು. ನೋಯಲ್ ಅವರು ಚೇರ್ಮನ್ ಆಗ್ತಾ ಇದ್ದಾರೆ ಟಾಟಾ ಟ್ರಸ್ಟಿಂದು. ಚೇರ್ಮನ್ ಆಗಿದ್ದಾರೆ, 2024ರಿಂದ ಚೇರ್ಮನ್ ಆಗಿದ್ದಾರೆ. ಸೊ ಅದಕ್ಕೆ ಟಾಟಾ ಸನ್ಸ್ ಬೋರ್ಡ್ ಕಡೆಯಿಂದ ಒಂದು ನಾಡ್ ಬೇಕಾಗಿತ್ತು, ಅದೊಂದು ಅಪ್ರೂವಲ್ ಬೇಕಾಗಿತ್ತು. ಸೊ ಅದು ಕೂಡ ಆಗ್ತಾ ಇದೆ. ಜೊತೆಗೆ ಟಾಟಾ ಸನ್ಸಿಂದು ನಿಮಗೆ ಗೊತ್ತೇ ಇದೆ, ಚಂದ್ರಶೇಖರ್ ಅವ್ರದ್ದು ನ್ಯೂಸ್ ಬಂದಿತ್ತು. ಟಾಟಾ ಸನ್ಸಲ್ಲಿ ಒಂದಲ್ಲ ಒಂದು ನ್ಯೂಸ್ ಬರ್ತಾನೆ, ಅದರ ಬಗ್ಗೆ ಬೇಕಾದ್ರೆ ಡೆಡಿಕೇಟೆಡ್ ವೀಡಿಯೋ ಮಾಡಿ ಮಾತಾಡೋಣಂತೆ ಡೀಟೇಲ್ ಆಗಿ. ಸೊ ಅದನ್ನು ಹೊರತುಪಡಿಸಿ ಅಂತ ನೋಡ್ತಾ ಬರೋದಾದರೆ ಮೇನ್ ನ್ಯೂಸು ಆ ಟ್ಯಾರಿಫ್ ಎಂದು ಹೇಳಿದ್ನಲ್ಲ, ಹೈಯರ್ ಸೆಕೆಂಡ್ರಿ ಟ್ಯಾರಿಫನ್ನು ಮತ್ತೆ ಬೀಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗ ಪುಟಿನು ಟ್ರಂಪ್ದು ಮೀಟಿಂಗ್ ಆದಮೇಲೆ ಡಿಸೈಡ್ ಆಗುತ್ತೆ ಅಂತ. ಅಂದರೆ ಇನ್ನೂ ಆಯಿಲ್ನ ತೊಗೊತಾನೆ ಇದೀವಲ್ಲ ಅಂತ, ಅದಕ್ಕೆ ಅಂತ ಇನ್ನೇನು ಮಾಡ್ತಾರೆ ನೋಡ್ತಾ ಹೋಗೋಣಂತೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಏನೋ ಸ್ಪೆಸಿಫಿಕ್ ನ್ಯೂಸ್ ಅಂತ ಕಾಣಿಸಿಲ್ಲ ನನಗೆ. ಸೊ ರೆಸ್ಪಾನ್ಸಿಬಲ್ RBI ಹೇಳ್ತಾ ಇರೋದು ಕೆಲವೊಂದೆಲ್ಲ ಇವತ್ತಿನ ಬೆಳಗ್ಗೆನೂ ಕೂಡ ಕವರ್ ಮಾಡಿದ್ದೆ, ಏನೇನು ನ್ಯೂಸ್ಗಳು ಬಂದಿತ್ತು ನಿನ್ನೆದು ಅದು ಅಂತ. ಸೊ ನೋಡೋಣಂತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಸದ್ಯಕ್ಕೆ ಓಕೆ, ಇಂಡಿಯನ್ ಗ್ರೋತು ಕಂಪ್ನೀಸ್ ವೈಸು ತುಂಬ ಬ್ಯಾಡಾಗಿ ಏನಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕೆಲವೊಂದು ಕಂಪ್ನಿಗಳು. ಸೆಕ್ಟರ್ ರೊಟೇಷನ್ ಖಂಡಿತ ಆಗ್ತಾ ಹೋಗುತ್ತೆ. FIDAಗಳದ್ದು ಕೂಡ ನೋಡ್ತಾ ಹೋಗಬೇಕು ಡೇಟಾ. ಈಗ ನಾಳೆ 15ನೇ ತಾರೀಕಲ್ವಾ, ನಾಳೆ ಅಥವಾ ಸೋಮವಾರದಷ್ಟೊತ್ತಿಗೆ ಮತ್ತೆ FIDA ಡೇಟಾ ರೊಟೇಷನ್ ಬಂದಿರುತ್ತೆ. ಸೊ ಲಾಸ್ಟ್ ಮಂತು ನಾನು ಹೇಳಿದ್ದೆ, ಐ ಥಿಂಕ್ ಮಾಡಿರಲಿಲ್ಲ. ಮೋಸ್ಟ್ಲಿ ಈ ವೀಕೆಂಡಲ್ಲಿ ಒಂದು FIDA ಡೇಟಾ, ಸೆಕ್ಟರ್ ರೊಟೇಷನ್ ಡೇಟಾದ ಒಂದು ವಿಡಿಯೋ ಮಾಡೋಣ. ಸಾಧ್ಯ ಆದರೆ ಇನ್ಕಮ್ ಟ್ಯಾಕ್ಸಿಂದು ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಒಂದು ಶಾರ್ಟ್ ಸೀರೀಸಲ್ಲಿ. ಏನೇನು ಚೇಂಜಸ್ ಮಾಡಿದ್ರು, ತುಂಬ ದೊಡ್ಡದಿದ್ದನ್ನ ಇವಾಗ ಕಮ್ಮಿ ಕ್ಲಾಸ್ ಮಾಡಿ ಓದೋದಕ್ಕೆ CAಗಳಿಗೆ ಎಲ್ಲರಿಗೂ ಹೆಲ್ಪ್ ಆಗೋ ಥರ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಕೆಲವರು ಆಲ್ರೆಡಿ ಮಾಡಿಸ್ತಾ ಇದ್ದೀರಾ, ವಿಚ್ ಇಸ್ ಎ ಗುಡ್ ಸೈನ್. ಹೇಳಿದ್ದನ್ನು ನೀವು ಕನ್ಸಿಡರ್ ಮಾಡಿ ನಿಮ್ಮ ಏಜ್ ಜಾಸ್ತಿ ಆಗೋಕ್ಕಿಂತ ಮುಂಚೆ ತೊಗೊತಾ ಇದ್ದೀರಾ, ಖಂಡಿತ ಅದರಲ್ಲೂ ಕೂಡ ಸೇವ್ ಮಾಡ್ತಾ ಹೋಗ್ಬೋದು ನಾವು 4-5%ನ. ಬಟ್ ಆದಷ್ಟು ಬೇಗ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ತೊಗೊಂಡು ಆರಾಮಾಗಿರಿ. ಬೇರೆ ಯಾವ ಇನ್ಶೂರೆನ್ಸ್ ಬೇಡ ಜೀವನದಲ್ಲಿ. ಲೈಫ್ ಇನ್ಶೂರೆನ್ಸ್ ಅಂದರೆ ಟರ್ಮ್ ಇನ್ಶೂರೆನ್ಸ್ ಒಂದೇ ಅದು. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಏನು, ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಇನ್ನೂ ಯಾರಾದರೂ ಬಿಲ್ಡ್ ಮಾಡಿಲ್ಲ ಅಂದರೆ ಪ್ರತಿ ತಿಂಗಳು ಎಷ್ಟಾಗುತ್ತೋ ಅಷ್ಟನ್ನು ತೆಗೆದಿರ್ತಾ ಬನ್ನಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ನಾಳೆ ಇಂಡಿಪೆಂಡೆನ್ಸ್ ಡೇ ರಜೆ ಇದೆ. ಇನ್ನು ಸೋಮವಾರನೇ ಮಾರ್ಕೆಟು, ಆರಾಮಾಗಿ 3 ದಿನ ರಜೆ ಇದೆ. ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.